ಸಾಮಾನ್ಯ ಜ್ಞಾನ ಪ್ರಮುಖ ಕದನಗಳು. ಭಾರತದಲ್ಲಿ ನಡೆದಂತಹ ಪ್ರಮುಖ ಕದನಗಳ ಬಗ್ಗೆ ತಿಳಿದುಕೊಳ್ಳೋಣ. ಒಂದನೇದು ಪ್ಲಾಸಿ ಕದನ. ನೋಡಿ, ಭಾರತದ ಪ್ರಮುಖ ಕದನಗಳಲ್ಲಿ ಒಂದನೇದು ಪ್ಲಾಸಿ ಕದನ. ಈ ಪ್ಲಾಸಿ ಕದನ ನಡೆದದ್ದು ಎಲ್ಲಿ, ಯಾವ ವರ್ಷದಲ್ಲಿ ನೋಡೋಣ. ಪ್ಲಾಸಿ ಕದನ ನಡೆದದ್ದು 1757ರಲ್ಲಿ. ಎಲ್ಲಿ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಪ್ಲಾಸಿ ಕದನ ನಡೆಯುತ್ತೆ. ಭಾರತದ ಇತಿಹಾಸದಲ್ಲಿ ದಾಖಲಾಗಿರುವಂತಹ ಪ್ಲಾಸಿ ಕದನ ನಡೆದದ್ದು 1757ರಲ್ಲಿ. ಎಲ್ಲಿ ಅಂದರೆ ಪಶ್ಚಿಮ ಬಂಗಾಳದಲ್ಲಿ. ನೆಕ್ಸ್ಟು ಎರಡನೆಯ ಒಂದು ಕದನ, ಭಾರತದ ಪ್ರಮುಖ ಕದನ 2, ವಾಂಡಿ ವಾಶ್. ನೋಡಿ, ಎರಡನೇದು ವಾಂಡಿ ವಾಶ್ ಕದನ. ಈ ಕದನ ನಡೆದದ್ದು ಯಾವಾಗ, ಎಲ್ಲಿ ನಡೆದದ್ದು? ಇತಿಹಾಸದಲ್ಲಿ ದಾಖಲಾಗಿರುವಂತಹ ಮತ್ತೊಂದು ಪ್ರಮುಖ ಕದನ ಅಂದರೆ ವಾಂಡಿ ವಾಶ್ ಕದನ. ಈ ಕದನ ನಡೆದದ್ದು ಯಾವಾಗ ಅಂದರೆ 1760ರಲ್ಲಿ. ನೋಡಿ, 1760ರಲ್ಲಿ ವಾಂಡಿ ವಾಶ್ ಕದನ ನಡೆಯುತ್ತೆ. ಎಲ್ಲಿ ಅಂದರೆ ತಮಿಳುನಾಡಲ್ಲಿ ವಾಂಡಿ ವಾಶ್ ಕದನ ನಡೆದದ್ದು. ನೆಕ್ಸ್ಟು ಮೂರನೆಯ ಒಂದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂತಹ ಪ್ರಮುಖ ಯುದ್ಧ ಅಥವಾ ಕದನ ಅಂದರೆ ಬಕ್ಸಾರ್ ಕದನ. ನೋಡಿ, ಬಕ್ಸಾರ್ ಕದನ ಕೂಡ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂತಹ ಪ್ರಮುಖ ಯುದ್ಧ ಅಥವಾ ಕದನ. ನಡೆದದ್ದು ಯಾವಾಗ ಅಂದರೆ 1764ರಲ್ಲಿ. ಬಕ್ಸಾರ್ ಕದನ ನಡೆದದ್ದು ಯಾವಾಗ ಅಂದರೆ 1764ರಲ್ಲಿ. ಎಲ್ಲಿ ಅಂದರೆ ಬಿಹಾರಲ್ಲಿ ನಡೆದದ್ದು ಬಕ್ಸಾರ್ ಕದನ. ನೆಕ್ಸ್ಟು ಐದನೆಯದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂತಹ 4ನೆಯ ಪ್ರಮುಖ ಯುದ್ಧ ಅಂದರೆ ಅಥವಾ ದಂಗೆ ಅಂದರೆ ದೋಂಡಿಯಾ ವಾಗ್ ಕೂಡ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂತಹ ಪ್ರಮುಖ ದಂಗೆ, ಕದನ ಅಥವಾ ದಂಗೆ. ಇದು ಯಾವಾಗ ನಡೆದಿದ್ದು? ಕರ್ನಾಟಕದಲ್ಲಿ ನಡೆದಂತಹ ಈ ಒಂದು ದಂಗೆ 1800ರಲ್ಲಿ ನಡೆಯುತ್ತೆ. ಎಲ್ಲಿ ಅಂದರೆ ಕರ್ನಾಟಕದಲ್ಲಿ. ನೋಡಿ, ದೋಂಡಿಯಾವಾಗ್ ಕದನ 1800ರಲ್ಲಿ ನಡೆಯಿತು. ಈ ಕದನನ ದಂಗೆ ಅಂತ ಕೂಡ ಹೇಳ್ಬೋದು ನಾವು. ಇದು ದೋಂಡಿಯಾವಾಗ್ ಆ್ಯಕ್ಚುಲಿ ದಂಗೆನೇ. ಇದು ನಡೆದದ್ದು 1800ರಲ್ಲಿ. ಎಲ್ಲಿ ಅಂದರೆ ಕರ್ನಾಟಕದಲ್ಲಿ. ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂತಹ ಪ್ರಮುಖ ಕದನಗಳು. ನೆಕ್ಸ್ಟು ಐದನೇದು ಸಾಕಷ್ಟು ನಷ್ಟ, ಹಾಗೆಯೇ ಸಾಕಷ್ಟು ಪ್ರಸಿದ್ಧ ಕದನಗಳು ಅಥವಾ ಯುದ್ಧಗಳು ಇವು. ಕಿತ್ತೂರು ದಂಗೆ ಯಾವಾಗ ನಡೆದದ್ದು? ಕಿತ್ತೂರಿನ ಸಂಸ್ಥಾನದಲ್ಲಿ ನಡೆದಂತಹ ಈ ಒಂದು ದಂಗೆ 1824ರಲ್ಲಿ ನಡೆಯುತ್ತೆ ಕರ್ನಾಟಕದಲ್ಲಿ. ನೆಕ್ಸ್ಟು ಆರನೆಯ ಒಂದು ಪ್ರಮುಖ ಕದನ ಅಥವಾ ಯುದ್ಧ ತಾಳಿಕೋಟೆ ಕದನ. ಈ ತಾಳಿಕೋಟೆ ಕದನ ನಡೆದದ್ದು ಯಾವಾಗ ಅಂದರೆ 1565ರಲ್ಲಿ. ನೋಡಿ, ತಾಳಿಕೋಟೆ ಕದನ ನಡೆದದ್ದು 1565ರಲ್ಲಿ. ಏಳನೆಯ ಪ್ರಮುಖ ಕದನ ಅಂದರೆ ಹಳದಿ ಘಾಟ್ ಕದನ. ಈ ಒಂದು ಹಳದಿ ಘಾಟ್ ಕದನ ನಡೆದದ್ದು ಯಾವಾಗ ಅಂದರೆ ಹಳದಿ ಘಾಟ್ ಕದನ ನಡೆದದ್ದು ರಾಜಸ್ಥಾನದಲ್ಲಿ ಈ ಒಂದು ಕದನ ನಡೆಯುತ್ತೆ. ಯಾವಾಗ ಅಂದರೆ 1576ರಲ್ಲಿ. ನೆಕ್ಸ್ಟ್ ನೋಡೋಣ. 8ನೆಯ ಪ್ರಮುಖ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂತಹ ಕದನ ಅಂದರೆ ಪಾಣಿಪತ್ ಕದನ. ಈ ಪಾಣಿಪತ್ ಕದನ ಎಲ್ಲಿ ನಡೆದದ್ದು, ಯಾವಾಗ ನಡೆದದ್ದು ತಿಳಿಯೋಣ. ಸಾಮಾನ್ಯ ಜ್ಞಾನಕ್ಕಾಗಿ, ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ ಇದನ್ನು. 1526ರಲ್ಲಿ ಈ ಪಾಣಿಪತ್ ಕದನ ನಡೆಯುತ್ತೆ. ಎಲ್ಲಿ ಅಂದರೆ ಹರಿಯಾಣದಲ್ಲಿ. ಪಾಣಿಪತ್ ಕದನ 1526ರಲ್ಲಿ ಹರಿಯಾಣದಲ್ಲಿ ನಡೆಯುತ್ತೆ. ನೆಕ್ಸ್ಟು 9ನೆಯ ಒಂದು ಕದನ ಅಥವಾ ದಂಗೆ ಅಂದರೆ ಸಿಪಾಯಿ ದಂಗೆ. ಇದು ಕೂಡ ಭಾರತದ ಪ್ರಮುಖ ಕದನಗಳಲ್ಲಿ ಒಂದು. ಈ ಸಿಪಾಯಿ ದಂಗೆ ನಡೆದದ್ದು ಬ್ರಿಟಿಷರು ಭಾರತವನ್ನು ಆಳ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಪಾಯಿಗಳು ದಂಗೆ ಹೇಳ್ತಾರೆ ಬ್ರಿಟಿಷರ ವಿರುದ್ಧ. ಯಾವಾಗ ಅಂದರೆ 1857ರಲ್ಲಿ. ಇದು ಪ್ರಾರಂಭ ಆಗಿದ್ದು ಇಲ್ಲ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಸಿಪಾಯಿ ದಂಗೆ ನಡೆಯುತ್ತೆ. ನೆಕ್ಸ್ಟು 10ನೇದು
ಜಲಿಯನ್ ವಾಲಾಬಾಗ್ ಇದು ಕೂಡ ಭಾರತದ ಪ್ರಮುಖ ಕದನ ಅಥವಾ ಯುದ್ಧಗಳಲ್ಲಿ ಒಂದು. ಈ ಜಲಿಯನ್ ವಾಲಾಬಾಗ್ ಕದನ ಯಾವಾಗ ನಡೆಯಿತು, ಎಲ್ಲಿ ನಡೆಯಿತು ಅಂದರೆ ನಡೆದಂತಹ ವರ್ಷ ನೋಡೋಣ. ಮೊದಲಿಗೆ ಜಲಿಯನ್ ವಾಲಾಬಾಗ್ ಕೇಳಿಸ್ಕೊಳ್ಳಿ. ಈ ಒಂದು ಕದನ ನಡೆದದ್ದು 1919ರಲ್ಲಿ. ಎಲ್ಲಿ ಅಂದರೆ ಪಂಜಾಬಲ್ಲಿ. ಜಲಿಯನ್ ವಾಲಾಬಾಗ್ ಕದನ ನಡೆದದ್ದು 1919ರಲ್ಲಿ. ಎಲ್ಲಿ ಅಂದರೆ ಪಂಜಾಬಲ್ಲಿ.